ತುಮಕೂರಿನಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು. ತುಮಕೂರಿನಿಂದ ಸ್ಪರ್ಧೆಗೆ ರೆಡಿ ಆಗ್ತಾ ಇರುವಂತದ್ದು ಸೊಗಡು ಶಿವಣ್ಣ ಬಿಜೆಪಿಯಿಂದ ಮುಸ್ಲಿಂ ಮುಖಂಡರ ಜೊತೆ ಹೋಟೆಲ್ನಲ್ಲಿ ಸಭೆಯನ್ನ ಮಾಡಿದ್ದಾರೆ. ನನಗೆ ಟಿಕೆಟ್ ಕೊಡುವಂತ ಭರವಸೆ ನೀಡಿದ್ದಾರೆ. 100ಕ್ಕೆ 100 ನನಗೆ ಟಿಕೆಟ್ ಸಿಗುತ್ತೆ. ಹಾಲಿ ಬಿಜೆಪಿಯ ಶಾಸಕ ಜ್ಯೋತಿ ಗಣೇಶ್ಗೆ ಟಾಂಗನ್ನ ಕೊಟ್ಟಿದ್ದಾರೆ ಸೊಗಡು ಶಿವಣ್ಣ. ಸೊಗಡು ಶಿವಣ್ಣ ಅವರನ್ನ ತುಮಕೂರು ಭಾಗದಲ್ಲಿ, ಸ್ಪೆಷಲಿ ತುಮಕೂರು ನಗರದಲ್ಲಂತೂ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ. ಸೊಗಡು ಶಿವಣ್ಣ ಅವರು ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಿದಂಥವ್ರು. ಅಲ್ಲಿ ಇವತ್ತು ಬಿಜೆಪಿ ಏನಾದರೂ ಒಂದು ಅಸ್ತಿತ್ವ ಹಾಗೆ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದಕ್ಕೆ ಒಂದು ಕಾರಣ ಸೊಗಡು ಶಿವಣ್ಣ ಅವರು ಕೂಡ. ಯಾಕಂದರೆ ಹಿಂದಿನಿಂದಲೂ ಕೂಡ ಹೋರಾಟ ಮಾಡಿಕೊಂಡು ಅವರು ಕೂಡ ಶಾಸಕರಾಗಿದ್ದಂಥವ್ರು. ಇವತ್ತು ಮತ್ತೆ ಎಲೆಕ್ಷನ್ಗೆ ನಿಂತ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿಯಾಗಿದ್ರು ಸೊಗಡು ಶಿವಣ್ಣ ಅವರು. ನಾಳೆ 23ರ ಎಲೆಕ್ಷನ್ಸ್ಗೆ ನೀನು ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಬಂಧುಗಳು, ನನ್ನ ಕ್ಷೇತ್ರದ ಬಂಧುಗಳು, ನನ್ನ ಜಿಲ್ಲೆ ಒಳಗಿರ್ತಕ್ಕಂಥ ಬಂಧುಗಳು ನೀನು ಕಂಟೆಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡವ್ರೆ. ಅದೇ ರೀತಿ ನಾನು ನನ್ನ ಹಿರಿಯರು ನನಗೆ ಗೊತ್ತಿದೆ, ರಾಜ್ಯ ಮಟ್ಟದ ಹಿರಿಯರಿರ್ಬೋದು, ರಾಷ್ಟ್ರ ಮಟ್ಟದ ಹಿರಿಯರಿರ್ಬೋದು, ನನ್ನ ಪಕ್ಷ, ನನ್ನ ಸಂಘ ಎಲ್ಲನೂ ಒಕ್ಕಲಿನಿಂದ ನೀನು ಕಂಟೆಸ್ಟ್ ಮಾಡುವಂತಕ್ಕಂಥದ್ದು. ನನಗೆ ಒಂದು ಇದು ಸಿಕ್ಕಿಲ್ಲ ಅಷ್ಟೇ, ಯಾವುದೋ ಚಿಹ್ನೆ ಒಂದು ಸಿಕ್ಕಿಲ್ಲ. ಆ ಚಿಹ್ನೆ ಸಿಕ್ಕಬೇಕಾದ್ರೆ ಎಲೆಕ್ಷನ್ ಡಿಕ್ಲೇರ್ ಆಗಬೇಕು. ಡಿಕ್ಲೇರ್ ಆದಂಥ ಪರಿಸ್ಥಿತಿ ಒಳಗೆ ನನಗೆ ಆ ಚಿಹ್ನೆ ಕೊಡ್ತಕ್ಕಂಥ ನಂಬಿಕೆ ಅಚಲವಾಗಿರ್ತಕ್ಕಂಥದ್ದು ನನಗಿದೆ. ಯಾಕೆಂದರೆ ನನ್ನ ಹಿರಿಯರೆಲ್ಲ ಹೇಳವ್ರೆ 2018 ಗಟ್ಟಿಯವ್ರೆ, ನೀನು ಬೇಡಪ್ಪ ಈ ಸರಿ ಅದ್ರ ಬಗ್ಗೆ ಯೋಚನೆ ಮಾಡು ಅಂತೇಳಿ ಇವನ್ ಯಾರೋ ನಮ್ಮ ಯಡಿಯೂರಪ್ಪನವರೇ ಹೇಳಿದರು. ಅವ್ರನ್ನ ಹೇಳಿದ ಮೇಲೆ ನಾನು ಯಾಕೆ ನೀನು ಕೆಲಸ ಕಾರ್ಯಗಳು ಮಾಡಬೇಕು, ನೀನು ಗೆದ್ದಲೇಬೇಕು ಅಂತ ಹೇಳ್ಬಿಟ್ಟು ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಠಲ್, ಈಗ ಬಿಜೆಪಿ ನಡುವೆನೇ ಅಲ್ಲಿರುವಂಥ ಟಿಕೆಟ್ಗೋಸ್ಕರ ಪೈಪೋಟಿ ನಡೀತಾ ಇರುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಸೊಗಡು ಶಿವಣ್ಣ ಅವರು ಯಾವ ರೀತಿಯಾಗಿ ಆಕ್ಟಿವ್ ಆಗಿ ಅಲ್ಲಿ ಪೊಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಇವಾಗ ಅಂತ, ಹಾಲಿ ಶಾಸಕರಿಗೆ ಯಾವ ರೀತಿಯಾಗಿ ಟಾಂಗ್ ಕೊಡ್ತಾ ಇದ್ದಾರೆ? ಪೃಥ್ವಿ, ಕಳೆದ ಹಲವು ದಿನಗಳಿಂದ ತುಮಕೂರು ನಗರ ಬಿಜೆಪಿಯಲ್ಲಿ ಮುಚ್ಚಿದ ಕೆಂಡದಂತಿದ್ದ ಒಂದು ಬಿಜೆಪಿ ಕಂಡೀಷನ್ ಇವತ್ತು ಒಂದು ಸ್ಫೋಟ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರೇನು ಸಾಮಾನ್ಯವಾದ ಮುಖಂಡರೇನಲ್ಲ ಸೊಗಡು ಶಿವಣ್ಣ ಅವರು. ಯಾಕಂದ್ರೆ ಇವರು ಎಮರ್ಜೆನ್ಸಿ ಟೈಮಲ್ಲಿ ಜೈಲಿಗೆ ಹೋಗಿ ರಾಜಕಾರಣ ಮಾಡಿದ್ದಂತರು. ಜೈಲಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ, ಸ್ಪೆಷಲಿ ತುಮಕೂರು ನಗರದಲ್ಲಿ ಬಿಜೆಪಿ ಇದೆ ಅಂದ್ರೆ ಅಲ್ಲಿ ಮೈನ್ ಆಗಿ ಸೊಗಡು ಶಿವಣ್ಣ ಅವರೇ ಕಾರಣ, ಅದು ಗೊತ್ತಿರುವಂತದ್ದು. ಇಲ್ಲಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಏನಾದ್ರು ಮಿಸ್ ಆಗಿ ಇವ್ರಿಗೆ ಏನಾದ್ರು ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆಯಾ? ಪೃಥ್ವಿ, ಇವತ್ತಿನ ಬೆಳವಣಿಗೆಗಳು ಮತ್ತೆ ಹಲವಾರು ದಿನಗಳಿಂದ ಇವ್ರ ಜೊತೆ ಒಂದು ರಾಜ್ಯ ಮಟ್ಟದ ನಾಯಕರುಗಳು ಮತ್ತೆ ಕೇಂದ್ರ ಮಟ್ಟದ ನಾಯಕರುಗಳು ಒಂದು ಇವ್ರ ಜೊತೆ ಸೇರ್ತಿ ಮಾತುಕತೆ ಆಡ್ತಾ ಇರೋ ರೀತಿ ನೀತಿ ನೋಡಿದ್ರೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಈ ಬಾರಿ ಜ್ಯೋತಿ ಗಣೇಶ್ ಅವ್ರಿಗೆ ಟಿಕೆಟ್ ಸಿಗೋದು ಡೌಟ ಎಂಬ ಒಂದು ಪ್ರಶ್ನೆ ನಿಜಕ್ಕೂ ಕಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈ ಸೊಗಡು ಶಿವಣ್ಣ ಅವರು ಸಾಕಷ್ಟು ದಿನದಿಂದ ತುಮಕೂರು ನಗರ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಮತ್ತೆ ಸಂಪೂರ್ಣವಾಗಿ ಫುಲ್ ಇವರ ಟೈಮ್ನೆಲ್ಲ ಸಂಪೂರ್ಣವಾಗಿ ರಾಜಕಾರಣಕ್ಕೆ ಅಂತಾನೆ ಈ ಸತಿ ನಾನು ಎಲೆಕ್ಷನ್ ನಿಲ್ಲೇಬೇಕು ಅಂತ ಹೇಳಿ ಅವರು ಈಗಾಗಲೇ ಆಕ್ಟಿವ್ ಆಗಿ ಸಂಪೂರ್ಣವಾಗಿ ತೊಡಗಿರ್ತಕ್ಕಂಥದ್ದು. ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಮತ್ತೆ ಸಾಕಷ್ಟು ಹಿರಿಯ ಮುಖಂಡರಾಗಿರ್ಬೋದು ಬಿಜೆಪಿ ಪಕ್ಷದಲ್ಲಿ, ಮತ್ತೆ RSS ಮುಖಂಡರಾಗಿರ್ಬೋದು, ಎಲ್ಲಾರನ್ನೂ ಕೂಡ ಇವರು ಒಮ್ಮೆಲೆ ಭೇಟಿಯಾಗಿ ಮತ್ತೆ ಎಲ್ಲರೂ ವಿಶ್ವಾಸನ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇವರು RSS ನ ಕಟ್ಟಾಳು. ತುಮಕೂರು ನಗರದಲ್ಲಿ ಇವತ್ತಿಗೂ ಕೂಡ ಬಿಜೆಪಿ ಪರವಾಗಿ ನಿಲ್ಲೋದು, ಮತ್ತೆ RSS ವಿಚಾರದಲ್ಲಿ, ಸಂಘ ಸಂಸ್ಥೆಗಳ ವಿಚಾರದಲ್ಲಿ ಏನಾದ್ರೂ ವಾಯ್ಸ್ ಮಾಡ್ಬೇಕು ಅಂದ್ರೆ ಪ್ರಮುಖವಾಗಿ ಸೊಗಡು ಶಿವಣ್ಣ ಅಲ್ಲಿ ಪ್ರಮುಖವಾಗಿ ಎಂಟ್ರಿ ಆಗ್ತದೆ. ಸೊ ಅಂತವರು ಕೂಡ ಇವತ್ತು ಏನೋ ಮುಸಲ್ಮಾನ್ ಬಂಧುಗಳನ್ನ ಮತ್ತೆ ಆ ಮತದಾರರನ್ನ ಸೆಳೆಯೋ ಇದ್ರಲ್ಲಿ ಅವ್ರನ್ನೂ ಕೂಡ ಒಂದು ವಿಶ್ವಾಸದ ತೆಕ್ಕೆಗೆ ತೆಗೆದುಕೊಂಡು ನಿಜಕ್ಕೂ ಇದು ಏನೋ ಈ ಒಂದು ಬೆಳವಣಿಗೆ ಎಲ್ಲೋ ಒಂದು ಕಡೆ ತುಮಕೂರು ನಗರದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಆಗುತ್ತಾ, ಮತ್ತೆ ಒಂದು ವೇಳೆ ಏನಾದ್ರೂ ಬಿಜೆಪಿಯಲ್ಲಿ ಜ್ಯೋತಿ ಗಣೇಶ್ಗೆ ಟಿಕೆಟ್ ಕನ್ಫರ್ಮ್ ಆಗಿ ಸೊಗಡು ಶಿವಣ್ಣ ಅವ್ರಿಗೆ ಏನಾದ್ರು ಮಿಸ್ ಆಗಿದ್ರೆ ಬಂಡಾಯದ ಬಿಸಿ ನಾನು ತೋರಿಸ್ಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆ ಈ ಒಂದು ವಿಚಾರ ಕೂಡ ಇಂಡೈರೆಕ್ಟ್ ಮೆಸೇಜ್ ಕೊಟ್ಟಿರೋ ಸಾಧ್ಯತೆ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.